ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಇಂತಿಯಾಜಸ್ ಕರಾಟೆ ಮಾಸ್ಟರ್ DVG. ಇವತ್ತು ವಿಡಿಯೋ ತೆಗಿಯೋ ಕಾರಣ ಕರೆಕ್ಟಾಗಿ ಗಮನ ಇಟ್ಟು ಕೇಳ್ಕೊಳ್ರಿ. ನೋಡ್ರಿ, ಇವತ್ತು ನನ್ನ ಫೇಸ್ ನೋಡ್ರಿ. 10 ದಿವಸ ಆಯ್ತು ನಾನು ಆರಾಮಿಲ್ದಂಗೆ. ಯಾಕಂತ ಹೇಳ್ತೀನಿ. ಲಾಸ್ಟ್ ಸಂಡೇ, ಈ ಸಂಡೇ ವಿಡಿಯೋ ತೆಗಿತಿದ್ದೀನಿ. ಲಾಸ್ಟ್ ಸಂಡೇ ನಾನು ಫುಲ್ ಹಿಂಗಿದ್ದೆ. ಈ ಸಂಡೇ ಫುಲ್ ಹಿಂಗಾಗಿದ್ದೀನಿ. ಯಾಕಂದರೆ ಕಾರಣ, ನಾವು ಏನು ಮಾಡಿಬಿಡ್ತೀವಿ, ಒಂದು ತಪ್ಪು ಮಾಡಿಬಿಡ್ತೀವಿ. ನಾವು ಗಟ್ಟಿ ಇದ್ದೀವಿ ಅಂತ ಎಲ್ಲ ಕಡೆಗೆ ನಾವು ಹಿಂಗೆ ತಿರುಗಾಡ್ಬೋದು ಅಂತ ತಿಳ್ಕೊತೀವಿ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡ್ರಿ ಸ್ನೇಹಿತರೆ. ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ, ನಿಮ್ಮ ಮಕ್ಕಳಿಗೆ ಆರಾಮಿಲ್ಲ, ಫ್ಯಾಮಿಲಿನಲ್ಲಿ ಆರಾಮಿಲ್ಲ ಅಂತ ಕರ್ಕೊಂಡು ಹೋಗ್ತಿರಲ್ಲ, ಹಾಸ್ಪಿಟ್ಲಿಗೆ ಹೋದರೆ ದಯವಿಟ್ಟು ಈ ಥರ ಮಾಸ್ಕ್ ಇದೆ ನೋಡಿ, ಮಾಸ್ಕ್. ಈ ಮಾಸ್ಕನ್ನು ಈ ಥರ ಹಾಕ್ಕೊಂಡು ಹೋಗ್ರಿ. ನೀವು ಈ ಥರ ಮಾಸ್ಕ್ ಹಾಕ್ಕೊಂಡು ಹೋದರೆ ನೀವು ಹಾಸ್ಪಿಟ್ಲಲ್ಲಿ ಹೋಗಿ ಬಂದ್ರೂ ನಿಮ್ಗೆ ಏನಾಗಲ್ಲ, ಎಲ್ಲಿ ಹೋಗಿ ಬಂದ್ರೂ ಏನಾಗಲ್ಲ. ನೀವು ಈ ಮಾಸ್ಕ್ ಬಿಟ್ಟು ಹೋದರೆ ನನ್ನ ಥರನೇ ನೀವು ಮಕ್ಕಂತೀರ ಜ್ವರ ಬಂದು. ನಾನು ಅದೇ ಥರ ಮಾಡಿದ್ದು. ನಮ್ಮ ಮಗಳಿಗೆ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟ್ಲಲ್ಲಿ ಭಾಳ ಜನ ವೈರಲ್ ಇನ್ಫೆಕ್ಷನ್ ಅವರಾಗಿದ್ದರು. ಈಗೆಲ್ಲ ಆಲ್ಮೋಸ್ಟ್ ವೈರಲ್ ಇನ್ಫೆಕ್ಷನ್ ಭಾಳ ಕಡೆ ಹರಡಿಬಿಟ್ಟಿದೆ. ಅದೇ ವೈರಲ್ ಇನ್ಫೆಕ್ಷನ್ನಲ್ಲಿ ನಾನು ಒಪ್ಪಲ್ಲ. ನೋಡಿರಿ, ನನಗೆ ಇನ್ಫೆಕ್ಷನ್ ಆಗಿ 10 ದಿವಸ ನಾನು ಯಾವ ಥರ ಆಗಿದ್ದೀನಿ ನೋಡಿ. ನೀವು ಈ ಥರ ಆಗಬಾರ್ದಂದ್ರೆ ಸ್ನೇಹಿತರೆ, ದಯವಿಟ್ಟು ಹಾಸ್ಪಿಟ್ಲಿಗಳಿಗೆ ಹೋದರೆ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಹೋಗ್ರಿ. ಇದೇ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋದರೆ. ಆಮೇಲೆ ಮನೆಯಲ್ಲಿ ಪ್ರತಿದಿನ ಬಿಸಿ ನೀರನ್ನ ಕುಡೀರಿ. ಆಮೇಲೆ ಕೋಲ್ಡ್ ಐಟಮ್ಮು, ಐಸ್ ಐಟಮ್ಮು ಪ್ರತಿಯೊಂದನ್ನು ಅವಾಯ್ಡ್ ಮಾಡಿರಿ. ಜಂಕ್ ಫ್ರೂಟ್ಗಳನ್ನ ಅವಾಯ್ಡ್ ಮಾಡಿರಿ. ಹೆಲ್ತಿ ಫ್ರೂಟ್ ತಿನ್ನಿರಿ, ಫ್ರೂಟ್ಗಳು ತಿನ್ನಿರಿ. ಮನೇಲಿ ಮಾಡಿದ್ದು ಅಡುಗೆ ಎಲ್ಲ ಪ್ರತಿಯೊಂದನ್ನು ತಿನ್ನಿರಿ. ಆದರೆ ಹೊರಗಡೆ ಜಾಸ್ತಿ ತಿಂದು ಮಕ್ಕಳನ್ನ ಕೊಟ್ಟು ಆರೋಗ್ಯ ಕೆಡಿಸ್ಕೊಂಬೇಡ್ರಿ. ಓಕೆ, ನನ್ನ ರಿಕ್ವೆಸ್ಟ್ ಇದು. ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್.